ಮೈ ಆಟೋಗ್ರಾಫ್ ಸೇರಿದಂತೆ ಇನ್ನೂ ಅನೇಕ ಸೀರಿಯಲ್ ಹಾಗೆ ಸಿನಿಮಾಗಳಲ್ಲಿ ನಟಿಸಿದಂಥ ನಟಿ ರಶ್ಮಿ. ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ರಶ್ಮಿ ಕುಲಕರ್ಣಿ ಅಂತ ಅಂದರೆ ತುಂಬ ಜನಕ್ಕೆ ಗೊತ್ತಾಗೋದು ಸ್ವಲ್ಪ ಕಮ್ಮಿ. ಆದರೆ ಮೈ ಆಟೋಗ್ರಾಫ್ನಲ್ಲಿ ಕೊನೆಯದಾಗಿ ಕಿಚ್ಚ ಸುದೀಪ್ ಅವರಿಗೆ ಕೊರಳೊಡ್ಡುವವರು ಅನ್ನೋದ್ರ ಜೊತೆಗೆ ಬಾಲಶಿವ ಅನ್ನುವಂಥ ಸಿನಿಮಾದಲ್ಲಿ ಮಿಂಚಿದಂಥ ನಟಿ ಅಂತ ಅಂದರೆ ಅದು ರಶ್ಮಿ ಕುಲಕರ್ಣಿ. ಹೌದು, ಬಾಲಶಿವ ಮುಖಾಂತರವಾಗಿ ಎಲ್ಲರ ಮನಸ್ಸನ್ನ ಗೆದ್ರು. ಅನೇಕ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಮಾಡ್ತಾರೆ. ಒಂದೊಳ್ಳೆ ಫ್ಯೂಚರ್ ಅನ್ನೋದು ಇವ್ರಿಗಿದೆ. ಇವರ ಅದ್ಭುತವಾದಂಥ ನಟನೆ, ಮುಗ್ಧವಾದಂಥ ಮುಖ ಎಲ್ಲವೂ ಕೂಡ ಸಿನಿ ರಸಿಕರಿಗೆ, ಸಿನಿ ಪ್ರಿಯರಿಗೆ ಇಷ್ಟ ಆಗತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದೊಳ್ಳೆ ಹೆಸರನ್ನು ಸಂಪಾದಿಸ್ತಾರೆ, ಉತ್ತುಂಗಕ್ಕೆ ಹೋಗ್ತಾರೆ, ಹೊಸ ಹೊಸ ಆಫರ್ಸ್ಗಳು ಬರುತ್ತೆ, ಅನೇಕ ವರ್ಷಗಳ ಕಾಲ ಸಿನಿಮಾದಲ್ಲೇ ಇರ್ತಾರೆ ಅಂತ ಅವರ ಅಭಿಮಾನಿಗಳು ಅಂದ್ಕೊಂಡಿದ್ರು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಬಾಲಶಿವ ಹಿಟ್ ಆದ ನಂತರ ಒಂದೆರಡು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡ್ರು. ಅದಾದಮೇಲೆ ಮೈ ಆಟೋಗ್ರಾಫ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಕೊನೆಯದಾಗಿ ಜೋಡಿ ಆಗ್ತಾರೆ. ಅದಾದಮೇಲೆ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಹೇಗಿದ್ದಾರೆ, ಎಲ್ಲಿದ್ದಾರೆ ಇದು ಬಹುತೇಕ ಮಂದಿಗೆ ಗೊತ್ತೇ ಆಗೋದಿಲ್ಲ. ಆದರೆ ಸಡನ್ನಾಗಿ ಪ್ರತ್ಯಕ್ಷವಾಗಿರುವಂಥ ರಶ್ಮಿ ಅವರು ತಮ್ಮ ಜೀವನದಲ್ಲಿ ಆದಂಥ ಕಹಿ ಘಟನೆಯನ್ನು, ತಾವು ಅನುಭವಿಸ್ತಾ ಇರುವಂಥ ನೋವನ್ನು ಮನಸ್ಸು ಬಿಚ್ಚಿ ಹೇಳಿದ್ದಾರೆ. ಹಾಗಿದ್ರೆ ರಶ್ಮಿ ಜೀವನದಲ್ಲಿ ಅಂಥದ್ದು ಏನಾಗಿದೆ, ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ, ನೋವನ್ನು ಅನುಭವಿಸ್ತಾ ಇರೋದಕ್ಕೆ ಕಾರಣ ಏನು, ಅವರ ಲೈಫಿನಲ್ಲಿ ವಿಧಿಯಾಟ ಎಷ್ಟರ ಮಟ್ಟಿಗೆ ಘನಘೋರವಾಗಿದೆ, ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದೆಷ್ಟೋ ನಟಿಯರು ಬಂದು ಹೋಗಿದ್ದಾರೆ. ತಮ್ಮ ನಟನೆಯ ಮುಖಾಂತರವಾಗಿ, ತಮ್ಮ ಇನೋಸೆನ್ಸ್ ಮುಖಾಂತರವಾಗಿ, ತಮ್ಮ ಚೆಲುವಿನ ಮುಖಾಂತರವಾಗಿ ಎಷ್ಟೋ ಸಿನಿ ರಸಿಕರ ಮನಸ್ಸನ್ನು ಗೆದ್ದಿದ್ದಾರೆ. ಈ ಹಿಂದೆ ನಾವು ಅನೇಕ ಹೀರೋಯಿನ್ಸನ್ನು ನೋಡಿದ್ದೀವಿ, ಹೊಸ ಹೊಸ ಸಿನಿಮಾಗಳಲ್ಲಿ ಮಿಂಚಿದವರನ್ನು ನಾವು ನೋಡಿದ್ದೀವಿ. ಆದರೆ ಒಂದೆರಡು ಸಿನಿಮಾ ಮಾಡಿದ್ಮೇಲೆ ಅವರು ತೆರೆಮರೆಯಲ್ಲಿ ಸರಿದು ಬಿಡ್ತಾರೆ. ಆದರೆ ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಈಗಿನ ಕಾಲದ ಹೀರೋಯಿನ್ಸ್ ಆದರೆ ಮದುವೆ, ಮಕ್ಕಳು, ಸಂಸಾರ ಅಂತ ಆಸೆನೇ ಪಡಲ್ಲ, ಅಥವಾ ಆ ಬಗ್ಗೆ ಹೆಚ್ಚಿನ ರೀತಿಯಾಗಿ ಕಾನ್ಸಂಟ್ರೇಷನು ಮಾಡಲ್ಲ. ಕಾರಣ ಒಂದೇ, ಮದುವೆ ಆದರೆ ಆಫರ್ ಸಿಗಲ್ಲ, ಮದುವೆ ಆದರೆ ಅವಕಾಶ ಸಿಗಲ್ಲ, ಗಂಡ ಮಕ್ಕಳು ಅಂತ ಬರೀ ಅದನ್ನೇ ನೋಡ್ಕೊಂಡು ಇರಬೇಕಾಗತ್ತೆ ಅಂತ ಎಷ್ಟೋ ಹುಡುಗಿಯರು ಇವತ್ತಿಗೂ ಹೀರೋಯಿನ್ಸ್ ಆದವರು ಮದುವೆನೇ ಆಗಿಲ್ಲ, ಅಥವಾ ಮದುವೆ ಆದಮೇಲೆ ಡಿವೋರ್ಸನ್ನು ಪಡೆದುಕೊಂಡು ವಾಪಸ್ ಇಂಡಸ್ಟ್ರಿಗೆ ಬಂದಿದ್ದೂ ಇದೆ, ಅಥವಾ ಇನ್ನೇನೋ ಅಫೇರು ಅದು ಇದು ಅಂತ ಹೆಸರನ್ನು ಹಾಳು ಮಾಡಿಕೊಂಡಿದ್ದೂ ಇದೆ. ಆದರೆ ಈ ಹಿಂದಿನ ಕಾಲದಲ್ಲಿ ಇದ್ದಂಥ ರಶ್ಮಿ ಕುಲಕರ್ಣಿ ಅಂತ ನಟಿಯರು ಅದೆಷ್ಟೋ ಮಂದಿ ಸಿನಿಮಾಗಳಲ್ಲಿ ನಟಿಸಬೇಕು ಅಂತ ಅಭಿಮಾನಿಗಳು ಬಯಸಿದ್ರು ಕೂಡ ಒಂದೆರಡು ಸಿನಿಮಾ ಮಾಡಿ ಅದಾದಮೇಲೆ ಎಲ್ಲಿಗೆ ಹೋದ್ರು ಅನ್ನೋದೇ ಗೊತ್ತಿಲ್ಲ. ನಮ್ಮ ಜನ ಕೂಡ ಅವರನ್ನು ಆದಷ್ಟು ಬೇಗ ಮರೆತು ಬಿಡ್ತಾರೆ. ಯಾವುದಾದ್ರೂ ಸಿನಿಮಾ, ಹಳೆಯ ಸಿನಿಮಾ ಈಗ ನೋಡಿದಾಗ ಮಾತ್ರ ಇವ್ರು ಇದ್ರಲ್ಲ, ಎಲ್ಲಿ ಹೋದ್ರು, ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ ಅಂತ ಅನಿಸುತ್ತೆ ಬಿಟ್ಟರೆ ಇನ್ನುಳಿದಂತೆ ಅವ್ರ ಬಗ್ಗೆ ನೆನಪು ಮಾಡ್ಕೊಳ್ಳಲ್ಲ. ಆದರೆ ಇದೀಗ ರಶ್ಮಿ ಅವರು ಇದ್ದಕ್ಕಿದ್ದ ಹಾಗೇನೆ ಪ್ರತ್ಯಕ್ಷ ಆಗಿ ತನ್ನ ಜೀವನದಲ್ಲಿ ಆದಂಥ ವಿಚಾರಗಳನ್ನು ಹೇಳ್ಕೊಂಡಾಗ ನಿಜವಾಗ್ಲೂ ಬೇಸರ ಅನಿಸಿದೆ. ಹೌದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಂಥ ರಶ್ಮಿ ಅವರಿಗೆ ಹಿಂದಿನ ಕಾಲದಲ್ಲಿ ಇದ್ದಂತೆಯೇ ಅವರ ತಂದೆ ತಾಯಿಗೆ ಮದುವೆ ಆಗಬೇಕು ಅಂತ ಹೇಳ್ತಾರೆ. ಸೊ ಅಪ್ಪ ಅಮ್ಮನೇ ಎಲ್ಲವೂ ಆಗಿರೋದ್ರಿಂದ, ಸಂಸಾರವೇ ಎಲ್ಲವೂ ಆಗಿರೋದ್ರಿಂದ, ಮರ್ಯಾದೆ ಗೌರವಕ್ಕೆ ಹೆಚ್ಚಿನ ಒತ್ತನ್ನು ನೀಡೋದ್ರಿಂದ, ಸಂಪ್ರದಾಯ ಹುಡುಗಿ ಆಗಿದ್ದರಿಂದ ತಂದೆ ತಾಯಿಗೆ ತೋರಿಸಿದವರನ್ನು ಮದುವೆ ಆಗೋಕ್ಕೆ ಒಪ್ಕೊಳ್ತಾರೆ. ಸೊ ಮದುವೆ ಅಂತ ಆದಮೇಲೆ ಒಂದು ಸತಿ ಗಂಡನ ಮನೆ ಸೇರೋದ ಮೇಲೆ ಮತ್ತೆ ಅಲ್ಲಿಂದ ಹೊರಗಡೆ ಬರೋದು, ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಬರೋದು, ಮತ್ತೆ ಸಿನಿಮಾ ಮಾಡ್ತೀನಿ ಅಂತ ಹೇಳೋದು ಆಗೋದೆಲ್ಲ ಸುಲಭ ಆಗಿರಲಿಲ್ಲ. ರಶ್ಮಿ ಕೂಡ ಅದೇ ರೀತಿಯಾಗಿ ಮದುವೆ ಆದಮೇಲೆ ಸಿನಿಮಾ ಇಂಡಸ್ಟ್ರಿನ ಬಿಡುಬಿಡ್ತಾರೆ. ಇವರ ಗಂಡ IT ಕೆಲಸವನ್ನು ಮಾಡ್ಕೊಂಡಿದ್ರು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರಿಂದ ಒಳ್ಳೆ ಕೆಲಸವೇ ಇತ್ತು, ಜೊತೆಗೆ ಒಳ್ಳೆ ಸಂಬಳವೂ ಕೂಡ ಇತ್ತು. ಹಾಗಾಗಿ ಹೆಂಡತಿಗೆ ನೀನೇನು ಕೆಲಸ ಮಾಡೋದು ಬೇಡ, ಆರಾಮಾಗಿದ್ದರೆ ಸಾಕು ಅಂತ ಹೇಳಿದರು. ಸೊ ರಶ್ಮಿ ಕೂಡ ಅದನ್ನೇ ಕರೆಕ್ಟು ಅಂತ ಅಂದ್ಕೊಂಡು ಆಯಿತು ಅಂತ ಹೇಳಿ ಮನೆಯಲ್ಲೇ ಇದ್ದರು. ರಶ್ಮಿಗೆ 2 ಮಕ್ಕಳಿದ್ದಾರೆ. ಮದುವೆ, ಮಕ್ಕಳು, ಸಂಸಾರ ಅಂತ ಎಲ್ಲವೂ ಕೂಡ ಚೆನ್ನಾಗಿ ಇತ್ತು. ಅವ್ರ ಜೀವನದಲ್ಲಿ ಏನರ ಕೊರತೆಯೂ ಕೂಡ ಕಡಿಮೆ ಇರಲಿಲ್ಲ, ಯಾವುದೇ ಕೊರತೆಯೂ ಕೂಡ ಇರಲಿಲ್ಲ. ಸೊ ಹೀಗಿರಬೇಕಾದ್ರೆ ಆಗ ಅವರ ಗಂಡ ನೀನು 2025ರಿಂದ ಸಿನಿಮಾ ಇಂಡಸ್ಟ್ರಿ ಅಥವಾ ಸೀರಿಯಲ್ ಇಂಡಸ್ಟ್ರಿಗೆ ವಾಪಸ್ ಹೋಗು, ಇಷ್ಟು ದಿನ ನೀವು ನನಗಾಗಿ ಬದುಕಿದ್ದೀರಾ, ಮಕ್ಕಳಿಗಾಗಿ ಬದುಕಿದ್ದೀರಾ, ಇನ್ಮೇಲೆ ನಿನ್ನ ಇಷ್ಟ ಆಕಾಂಕ್ಷೆಗಳು ಏನಿದೆ ಅದನ್ನು ಮಾಡ್ಕೊ ಅಂತ ಧೈರ್ಯವಾಗಿ ಗಂಡ ಹೇಳಿದರು. ಇದರಿಂದ ಖುಷಿ ಕೂಡ ಆಗಿತ್ತು ರಶ್ಮಿಗೆ.
ಮತ್ತೆ ಕಮ್‌ಬ್ಯಾಕ್ ಮಾಡಬೇಕು ಅನ್ನುವಂಥ ಮಹದಾಸೆಯನ್ನು ಕೂಡ ಇಟ್ಕೊಂಡಿದ್ರು. ಅದಕ್ಕೆ ಅಂತ ಪ್ರೊಮೋ ಶೂಟು, ತಯಾರಿ ಎಲ್ಲವೂ ಕೂಡ ಆಗಿತ್ತು. ಸೀರಿಯಲ್‌ಗೆ ಕಮ್‌ಬ್ಯಾಕ್ ಮಾಡುವಂಥ ಸಾಧ್ಯತೆಗಳು ಇತ್ತು. ಆದರೆ ವಿಧಿಯಾಟ ಬೇರೆ ಬರೆದಿತ್ತು. ಇದೇ ಜನವರಿಯಂದು 2025 ಜನವರಿ 5ರಂದು ರಶ್ಮಿ ಅವರ ಗಂಡ ಇದ್ದಕ್ಕಿದ್ದ ಹಾಗೇನೆ ಸಾವನ್ನಪ್ಪಿದ್ದಾರೆ. ಹೌದು, ರಶ್ಮಿಗೆ ಅವರ ಗಂಡನೇ ಎಲ್ಲಾನೂ ಆಗಿದ್ರು. ಅವರ ಗಂಡ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂದರೆ, ಇಲ್ಲಿವರೆಗೂ ನೀನು ನನಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ ತನ್ನ ಇಡೀ ಜೀವನವನ್ನು ನಮಗಾಗಿ ಮೀಸಲಿಟ್ಟಿದ್ದೀಯಾ. ನೀನು ಮದುವೆಗಿಂತ ಮುಂಚೆ ಸಿನಿಮಾ ಮಾಡ್ತಾ ಇದ್ದೆ, ಸೀರಿಯಲ್ ಮಾಡ್ತಾ ಇದ್ದೆ. ನಿನಗೂ ಕೂಡ ಆ ಬಗ್ಗೆ ಆಸೆ ಆಕಾಂಕ್ಷೆಗಳಿರುತ್ತೆ. ಆ ಕಾರಣಕ್ಕಾಗಿ ಈಗ ಎಲ್ಲವೂ ಸೆಟಲ್ಡ್ ಆಗಿರೋದ್ರಿಂದ ನೀನು ಸಿನಿಮಾಗೆ ಹೋಗು ಅಂತ ಹೆಂಡತಿಗೆ ಅವರೇ ಹೇಳಿದರು. ಆ ಕಾರಣಕ್ಕಾಗಿಯೇ ರಶ್ಮಿ ಕೂಡ ಸಿನಿಮಾಗೆ ವಾಪಸ್ ಬರಬೇಕು ಅಂತ ತಯಾರಿ ಮಾಡ್ಕೊಂಡಿದ್ರು. ಆದರೆ ಆ ದೇವರ ದೃಷ್ಟಿ ಸರಿ ಇರಲಿಲ್ಲ ಅಂತ ಕಾಣುತ್ತೆ. ಚೆನ್ನಾಗಿದ್ದ ಸಂಸಾರದ ಮೇಲೆ ಬಿತ್ತು. ಹೌದು, ಎಲ್ಲವೂ ಚೆನ್ನಾಗಿದ್ದಾಗ ಜನವರಿ 5ರಂದು ಇದ್ದಕ್ಕಿದ್ದ ಹಾಗೇನೆ ಮನೆಯಲ್ಲಿಯೇ ಕುಸಿದು ಬೀಳ್ತಾರೆ ರಶ್ಮಿ ಅವರ ಪತಿ. ಏನಾಯಿತು ಅಂತ ನೋಡುವಾಗಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಮನೆಯಲ್ಲಿಯೇ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ. ಇದೀಗ ಗಂಡ ಇಲ್ಲದೆ ಬದುಕಬೇಕಾದಂಥ ಪರಿಸ್ಥಿತಿ ರಶ್ಮಿಗೆ ಬಂದಿದೆ. ಕೈಯಲ್ಲಿ 2 ಮಕ್ಕಳಿದ್ದಾರೆ. ಈಗ ಜೀವನವನ್ನು ಕಟ್ಕೊಳ್ಬೇಕು, ಮಕ್ಕಳಿಗೂ ಆಸರಿಯೂ ಆಗಬೇಕು. ಅನಿರೀಕ್ಷಿತವಾಗಿ ಬಂದಂಥ ಸಾವು ಅವರ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡ್ತು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇನ್ನೇನು ಲೈಫ್ ಮತ್ತೆ ಟ್ರ್ಯಾಕಿಗೆ ಬರ್ತಿದೆ ಅನ್ನುವಾಗ ಈ ಒಂದು ದುರಂತ ಸಂಭವಿಸಿರುವುದು ನಿಜವಾಗ್ಲೂ ಅವರಿಗೆ ಬೇಸರ ಆಗಿದೆ. ಸೊ ಗಂಡನ ಕೊನೆಯ ಆಸೆ ನಾನು ಸಿನಿಮಾ ಮಾಡಬೇಕು ಅನ್ನೋದಿತ್ತು, ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಬರಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.